ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿಯಲ್ಲಿ ನೀವು ಮೂವ್ ಆನ್ ಆಗಬೇಕಾ ಅಥವಾ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡುವಂಥ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ನನ್ನ ಇನ್ನೊಂದು ಚಾನಲ್ನು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಹಾಗೆಯೇ ಕಾರ್ತಿಕ ಪೌರ್ಣಮಿ 5ನೇ ತಾರೀಕಿಗೆ ನಡೀತಿದೆ ಅಲ್ವಾ. ಇನ್ನು ಮನಿ ಬಾಲ್ ರಿಚುವಲ್ಸ್ಗೆ ನಿಮಗೆ ಜಾಯಿನ್ ಆಗಲಿಕ್ಕೆ ಕೇವಲ ಇವತ್ತು ಮತ್ತು ನಾಳೆ ಅಂದರೆ ಒಂದು ದಿನ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಈ ಒಂದು ಕಾರ್ತಿಕ ಪೌರ್ಣಮಿ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಓಕೆನಾ, ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಆಮೇಲೆ ರಿಗ್ರೆಟ್ ಫೀಲ್ ಮಾಡ್ತೀರಾ. ಸೊ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಲೇಬೇಕು, ಆ ಒಂದು ಸಾಲದಿಂದ ಮುಕ್ತಿ ಪಡಿಬೇಕು, ಬಿಸ್ನೆಸ್ಸಲ್ಲಿ ಗ್ರೋತನ್ನ ಪಡಿಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ಒಂದು ಮನಿ ಬಾಲ್ ರಿಚುವಲ್ಸ್ಗೆ ನೀವು ಜಾಯಿನ್ ಆಗಿ ಅಮೇಝಿಂಗ್ ಆಗಿ ನಿಮಗೆ ಲಕ್ಷ್ಮಿ ನಿಮ್ಮ ಜೀವನಕ್ಕೆ ಬಂದು ನಿಮಗೆ ಏನು ಆ ಸಾಲದಿಂದ ಒದ್ದಾಡ್ತಿದ್ದೀರ ಅದರಿಂದ ಮುಕ್ತಿಯನ್ನು ಆ ಲಕ್ಷ್ಮೀ ದೇವಿ ನಿಮಗೆ ಖಂಡಿತವಾಗಿಯೂ ಆ ಸಾಲದಿಂದ ಮುಕ್ತಿಯನ್ನು ನಿಮಗೆ ತಂದು ಕೊಡ್ತಾರೆ. ಓಕೆನಾ, ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಮನಿ ಬಾಲ್ ರಿಚುವಲ್ಸ್ಗೆ ಜಾಯಿನ್ ಆಗಿ. ಹಾಗೆಯೇ ಕಾರ್ಡ್ ಕಟಿಂಗ್ ರಿಚುವಲ್ಸ್ 8ನೇ ತಾರೀಕಿಗೆ ನಡೀತಾ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ 3ನೇ ವ್ಯಕ್ತಿನ ರಿಮೂವ್ ಮಾಡೋದಕ್ಕಿರಬಹುದು, ಹಾಗೆ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ಈ ಒಂದು ರಿಚುವಲ್ಸಿಗೆ ನೀವು ಜಾಯಿನ್ ಆಗಬಹುದು. ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನೀವಿಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ, ಹಾಗೆ ಫೋಟೋ ಇದ್ದರೆ ನೋಡ್ಬೋದು, ಫೇಸ್ನ ನೆನಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಮುಂದುವರಿಬೇಕಾ? ಓಕೆ ಓಕೆ, ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಆಲ್ಮೋಸ್ಟ್ ತುಂಬ ವರ್ಷದಿಂದನೂ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಈ ವ್ಯಕ್ತಿಗೋಸ್ಕರ ಎಷ್ಟು ವರ್ಷ ಬೇಕಿದ್ರೂ ಅಥವಾ ಎಷ್ಟು ದಿನ ಬೇಕಿದ್ರೂ ವೆಯ್ಟ್ ಮಾಡೋದಕ್ಕೆ ನೀವು ರೆಡಿಯಾಗಿದ್ದೀರಾ ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಿದೆ. ಬಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೂ ಒಂದು ನಿಮಗೆ ಚಾನಲೈಸ್ ಮೆಸೇಜ್ ಬರ್ತಿರೋವಂಥದ್ದು, ಫೈನಲಿ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಕಾಯೋದು ಅದು ಸುಮ್ಮನೆ ವ್ಯರ್ಥ ಕಾಯುವಿಕೆ ಅಂತ ಆಗುತ್ತೆ ಅಲ್ವಾ. ಸೊ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಇದರಿಂದ ತುಂಬ ವರ್ಷದಿಂದ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ನೀವು ಅದರಿಂದ ಮೂವ್ ಆನ್ ಆಗೋದು ನಿಮ್ಮ ಒಂದು ಎನರ್ಜಿಗೆ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಆಗಿದೆ. ಇದರಿಂದ ಮೂವ್ ಆನ್ ಆಗಿ ತುಂಬ ವೆಯ್ಟ್ ಮಾಡೋದ್ರಲ್ಲಿ ಅಥವಾ ಆ ವ್ಯಕ್ತಿನ ಓಕೆ ಆ ವ್ಯಕ್ತಿನ ನೀವಿಲ್ಲಿ ವೆಯ್ಟ್ ಮಾಡೋದ್ರಲ್ಲಿ ಅಂದರೆ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮ ಜೊತೆಗೆ ಈ ಒಂದು ರಿಲೇಷನ್ಶಿಪ್ನ ಸಂಬಂಧವನ್ನು ಇಟ್ಕೊಳ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಿರೋ ಕಾರಣ ನೀವೆಷ್ಟೇ ಅವರಿಗೆ ಫೋರ್ಸ್ ಮಾಡಿದ್ರು ಬಲವಂತವಾಗಿ ಯಾವುದೇ ಒಂದು ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಇರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೀವು ಮೂವ್ ಆನ್ ಆಗೋದು ಬೆಟರ್, ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಓಕೆನಾ, ಸೊ ಈಗ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರೀಗ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರಬಹುದು ಅಥವಾ ಮದುವೆ ತಯಾರಿ ನಡೀತಾ ಇದೆ, ಅವ್ರ ಫ್ಯಾಮಿಲಿಲಿ ಹುಡುಗನ ಹುಡುಕ್ತಿರ್ಬೋದು ಅಥವಾ ಹುಡುಗಿನ ಹುಡುಕ್ತಾ ಇರ್ಬೋದು, ಆಲ್ರೆಡಿ ಹುಡುಕಿರಬಹುದು, ಆ ಥರ ಎನರ್ಜಿ ಕೂಡ ಇದೆ. ಸ್ಟಿಲ್ ನೀವಿನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಬರ್ತಾರೆ ವಾಪಸ್ ಬರ್ತಾರೆ ಅಂತ ಹೇಳಿಬಿಟ್ಟು. ಓಕೆ, ಮೈ ಗಾಡ್. ಓಕೆ, ಸೊ ಡಿಪ್ರೆಷನಿಗೆ ಹೋಗಿದ್ದೀರಾ, ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರಾ. ಸೊ ಅರ್ಥ ಇಲ್ಲ, ನೀವು ಈ ಡಿಪ್ರೆಷನಿಗೆ ಹೋಗಿರೋದಕ್ಕೂ ಅರ್ಥ ಇಲ್ಲ. ಸಮಥಿಂಗ್ ನಿಮ್ಮ ಪರ್ಸನಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಆ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜಲ್ಲಿ ಬರ್ತಾ ಇದೆ.
ಆ್ಯಂಡ್ ಲೆಟರ್ಗಳು ಬಂದ್ಬಿಟ್ಟು ಎಲ್ ಲೆಟರ್, ಕೆ ಲೆಟರ್, ಹೆಚ್ ಲೆಟರ್, ಜಿ ಲೆಟರ್, ಆರ್, ವೈ, ಡಿ, ಸಿ, ಓಕೆ, ಎನ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ, ಪಿ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ರಾಶಿಗಳು ತುಲಾ ರಾಶಿ, ಮಕರ, ಮೀನ, ಮೇಷ, ವೃಷಭ, ಧನಸ್ಸು, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಈ ಒಂದು ಪ್ರೀತಿಯಲ್ಲಿ ನೀವು ಮುಂದುವರಿಸ್ಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ಓಕೆ, 6 ಆಫ್ ಪೆಂಟಿಕಲ್. ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇತ್ತು ನಿಮ್ಮಿಬ್ರು ಮಧ್ಯ. ಓಕೆನಾ? ಸೊ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾಕೆ ಬಂದಿದ್ದಾರೆ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇಂದ ಸಮಥಿಂಗ್ ಏನೋ ಒಂದು ಋಣ ಮುಕ್ತ ಆಗಬೇಕಿತ್ತು, ಸಮಥಿಂಗ್ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಹಾಗಾಗಿ ಅವರ ಒಂದು ಕನೆಕ್ಷನ್ ಬಿಲ್ಡ್ ಆಯಿತು. ನಿಮ್ಮ ಸೈಡಿಂದ ಸಿಗುವಂಥದ್ದನ್ನು ಅವ್ರು ತಗೊಂಡ್ರು, ಅವ್ರ ಸೈಡಿಂದ ಸಿಗುವಂಥದ್ದನ್ನು ನೀವು ತಗೊಂಡ್ರಿ. ಅಲ್ಲಿಗೆ ಎಂಡ್ ಆಯಿತು ಈ ಒಂದು ರಿಲೇಶನ್ಶಿಪ್. ಓಕೆ, ಸೊ ಒಂದು ಕನೆಕ್ಷನ್ ಅಂತ ನೋಡಿದಾಗ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಎಂಡ್ ಆದಮೇಲೆ, ಆ ಒಂದು ಎನರ್ಜಿ ಎಂಡ್ ಆದಮೇಲೆ ಅಫ್ಕೋರ್ಸ್ ಬ್ರೇಕ್ ಆಗಲೇಬೇಕು. ಓಕೆನಾ? ಅಫ್ಕೋರ್ಸ್ ಬ್ರೇಕ್ ಆಗಲೇಬೇಕು. ಸೊ ನಿಮ್ಮಿಬ್ರು ಮಧ್ಯ ಈ ಒಂದು ಬ್ರೇಕಪ್ ಏನಾಗಿದೆ ಅಥವಾ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ಡಿವೈನ್ ಎನರ್ಜಿ ಆ್ಯಂಡ್ ಈ ಒಂದು ಸೋಲ್ ಕನೆಕ್ಷನ್ ಏನಿದೆ, ಟೈಮ್ ಬಂದಾಗ ಡೆಫಿನೆಟ್ಲಿ ಇದು ಬ್ರೇಕ್ ಆಗಬೇಕಿತ್ತು. ಇವತ್ತಲ್ಲ ಅಂದ್ರೂ ಸ್ವಲ್ಪ ದಿನ ಆದ್ಮೇಲೆ ಅದು ಬ್ರೇಕ್ ಆಗಬೇಕಿತ್ತು. ಇಲ್ಲಿ ಯಾರಾದರೂ ಇನ್ನು ಮದುವೆ ಆಗದೇನೆ ಮದುವೆಗೆಲ್ಲ ತಯಾರಿ ಮಾಡ್ಕೊಂಡು ಇವಾಗ ಅವ್ರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಥವಾ ಬ್ರೇಕಪ್ ಆಗಿದೆ ಅಥವಾ ಆಲ್ರೆಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನೀವು ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇಲ್ಲಿ ಆಫ್ಟರ್ ಮ್ಯಾರೇಜ್ ಆದ್ರೂ ನಿಮ್ಮಿಬ್ರು ಮಧ್ಯೆ ಈ ಒಂದು ಬ್ರೇಕಪ್ ಬರ್ತಾ ಇತ್ತು. ಸೊ ಯಾಕಂತ ಹೇಳಿದ್ರೆ, ಈ ಒಂದು ಕನೆಕ್ಷನ್, ನಿಮ್ಮಿಬ್ರು ಕನೆಕ್ಷನ್ ಏನಿದೆ ಅದೊಂದು ಜಸ್ಟ್ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್. ಆ ಪಾಸ್ಟ್ ಲೈಫಲ್ಲಿರೋಂಥ ಎನರ್ಜಿ ಎಂಡ್ ಆದ ಕೂಡಲೇ ನೀವು ಎಷ್ಟೇ ಕಷ್ಟಪಟ್ಟರು ಆ ವ್ಯಕ್ತಿನ ಇಟ್ಕೊಳ್ಲಿಕ್ಕಾಗಲ್ಲ ನಿಮ್ಮ ಲೈಫಲ್ಲಿ. ಅವ್ರು ದೂರ ಆಗೇ ಆಗ್ತಾರೆ, ದೂರ ಹೋಗಲೇಬೇಕಾಗತ್ತೆ, ನೀವು ಅವ್ರನ್ನ ಬಿಟ್ಕೊಡ್ಲೇಬೇಕಾಗತ್ತೆ. ಓಕೆ, ಸೊ ಮ್ಯಾರಿಡ್ ಪೀಪಲ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಒಂದು ಕನೆಕ್ಷನ್, ಪಾಸ್ಟ್ ಲೈಫ್ ಕನೆಕ್ಷನ್, ಕಾರ್ಮಿಕ್ ಕನೆಕ್ಷನ್ ಎಂಡ್ ಆಯಿತು. ಆ ಪಾಸ್ಟ್ ಲೈಫ್ ಕನೆಕ್ಷನ್ ಎಂಡ್ ಆಯಿತು ಅಂದ ಕೂಡಲೇ ಕೆಲಸ ಮುಗೀತಾ ಇದ್ದ ಹಾಗೆ ಆ ವ್ಯಕ್ತಿಯಿಂದ ಬ್ರೇಕಪ್ನ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಓಕೆ, ನೈಟ್ ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಹೆರೋಫೆಂಟ್. ಇಲ್ಲಿ ನೀವು ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆಣೆ ಪ್ರಮಾಣಗಳನ್ನ ಮಾಡಿಸ್ತಾ ಇದ್ದೀರಾ ಅಥವಾ ಆಣೆ ಪ್ರಮಾಣಗಳನ್ನ ಮಾಡಿರಬಹುದು. ಸಮಥಿಂಗ್ ಇಲ್ಲಿ ಈ ವ್ಯಕ್ತಿನ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ, ಈ ವ್ಯಕ್ತಿನ ಕಳ್ಕೊಂಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ, ಅಥವಾ ದೇವ್ರ ಹತ್ರ ತುಂಬಾ ಪ್ರೇಯರ್ ಮಾಡಿ ದೇವ್ರು ನಿಮಗೆ ಏನಕ್ಕೂ ಸಹಾಯ ಮಾಡಲಿಲ್ಲ ಅಂತ ಹೇಳಿ ದೇವರಿಗೆ ಬೈದಿರುವಂಥದ್ದು, ಈ ಥರದೆಲ್ಲ ಎನರ್ಜಿ ಬರ್ತಾ ಇದೆ. ಒಂದೇ ಒಂದು ನಿಮಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಎನರ್ಜಿ ಬರ್ತಿರುವಂಥದ್ದು, ದೇವರಿಗೆ ಗೊತ್ತಿದೆ ನಿಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನುವಂಥದ್ದು. ಓಕೆನಾ? ಚಿಕ್ಕ ಮಗು ಹಾಗೆ ಒಂದು ತಾಯಿ, ಚಿಕ್ಕ ಮಗು ಕೈಯಲ್ಲಿ ಶಾರ್ಪ್ ಆಗಿರುವಂಥ ಚಾಕುನ ಇಟ್ಕೊಂಡು ಅದ್ರಲ್ಲಿ ಆಟ ಆಡ್ತಾ ಇರತ್ತೆ. ಆ ತಾಯಿ ಏನ್ ಮಾಡ್ತಾಳೆ, ಕಿತ್ಕೊಳ್ತಾಳೆ ಆ ಚಾಕುನ. ಕಿತ್ಕೊಂಡಾಗ ಆ ಮಗು ಏನ್ ಮಾಡುತ್ತೆ, ತುಂಬಾ ರಚ್ಚಿಯಾಗಿ ಅಳೋದು, ಕಿರ್ಚೋದು, ಬಿದ್ದು ಒದ್ದಾಡೋದು ನೆಲದ ಮೇಲೆ, ಏನೆಲ್ಲ ಸರ್ಕಸ್ ಮಾಡತ್ತೆ ಆ ಚಾಕು ಬೇಕು ಅಂತ ಹೇಳ್ಬಿಟ್ಟು. ತಾಯಿ ಏನ್ ಮಾಡ್ತಾಳೆ, ಕೊಡಲ್ಲ. ಆ ಚಾಕುನ ಆ ಮಗು ಎಷ್ಟೇ ಹಠ ಮಾಡ್ಲಿ, ಅದೆಷ್ಟೇ ಬಿದ್ದು ಒದ್ದಾಡಿದ್ರು ಕೂಡ ಆ ಚಾಕುನ ತಾಯಿ ಮಗು ಕೈಲಿ ಕೊಡಲ್ಲ. ಯಾಕೆ ಕೊಡಲ್ಲ? ಅದು ಚಾಕು ಅನ್ನೋದು ತಾಯಿ ಗೊತ್ತಿದೆ, ಮಗುವಿಗೆ ಅದು ಚಾಕು ಅನ್ನೋದು ಗೊತ್ತಿಲ್ಲ. ಆ ಚಾಕುನ ಹಿಡ್ಕೊಂಡ್ರೆ ಅದಕ್ಕೆ ಗೊತ್ತಿಲ್ಲ, ಚುಚ್ಕೊಂಡ್ರೆ ಅಥವಾ ಕೈ ಕಟ್ ಮಾಡ್ಕೊಂಡ್ರೆ ನೋವಾಗತ್ತೆ ಅನ್ನೋದು ಅದಕ್ಕೆ ಅರಿವಿಲ್ಲ. ಸೊ ತಾಯಿಗೆ ಗೊತ್ತಿದೆ, ಅದನ್ನ ಮಗು ಕೈಲಿ ಕೊಟ್ರೆ ಏನಾದ್ರೂ ಕೈ ಕಟ್ ಮಾಡ್ಕೊಳತ್ತೆ ಅಲ್ವಾ, ಚುಚ್ಕೊಳತ್ತೆ, ನೋವಾಗತ್ತೆ ಅನ್ನೋದು ತಾಯಿಗೆ ಗೊತ್ತಿದೆ. ಸೊ ಹಾಗಾಗಿ ಬಲವಂತದಿಂದ ಆ ಚಾಕುನ ತಾಯಿ ಏನ್ ಮಾಡ್ತಾಳೆ, ಕಿತ್ಕೊಳ್ತಾಳೆ. ಓಕೆನಾ? ಆ ಮಗು ಬಿದ್ದು ಒದ್ದಾಡಿದ್ರು ಕೂಡ ಆ ಚಾಕುನ ಕೊಡಲ್ಲ.
ಓಕೆ. ನಿಮ್ಮ ಎನರ್ಜಿಗೆ ಸೇಮ್ ಎನರ್ಜಿ ಇವಾಗ ಆಗಿರೋದು. ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆದ ಕೂಡಲೇ ನೀವಿಲ್ಲಿ ಬಿದ್ದು ಒದ್ದಾಡ್ತಿದ್ದೀರಾ, ಅಳ್ತಾ ಇದ್ದೀರಾ. ಆ, ಜೀವನ ಅನ್ನೋದು ಇಷ್ಟೇನಾ ಅನ್ನೋ ತರದಲ್ಲಿ ನಿಮ್ಮ ಫೀಲಿಂಗ್ ಆಗ್ತಿದೆ. ಅಥವಾ ಇಲ್ಲಿ ಆ ಆ ವ್ಯಕ್ತಿ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದೀರಾ, ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀರಾ. ದೇವರಿಗೆ ಗೊತ್ತು ಆ ವ್ಯಕ್ತಿ ನಿಮ್ ಜೀವನದಲ್ಲಿ ಬರೋದ್ರಿಂದ ನಿಮಗೆ ಹರ್ಟ್ ಆಗತ್ತೆ, ನಿಮಗೆ ಪೇನ್ ಆಗತ್ತೆ. ಅಂಡ್ ಆ ಕನೆಕ್ಷನ್ ನ ಬ್ರೇಕ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಆ ಕನೆಕ್ಷನ್ ಮತ್ತೆ ಜಾಯಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದೇವರಿಗೆ ಗೊತ್ತಿದೆ. ಅಂಡ್ ಇಲ್ಲಿ ನೀವು ನಂಬಿರೋ ದೇವರು ನಿಮ್ ಜೊತೆಗೆ ಯಾವಾಗ್ಲೂ ಇದ್ದಾರೆ. ನೀವೆಷ್ಟೇ ಹಠ ಮಾಡಿದ್ರು ಅಥವಾ ನೀವೆಷ್ಟೇ ಕೂಗಿ ಕಿರ್ಚಾಡಿದ್ರು ಕೂಡ ನಿಮಗೆ ನೋವಾಗತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಆ ದೇವರು ನಿಮಗೆ ಆ ವ್ಯಕ್ತಿಯಿಂದ ದೂರ ಮಾಡ್ತಿದ್ರೆ ಕೊಡ್ತಾ ಇಲ್ಲ. ಓಕೆನಾ? ಸೊ ನೀವೇನ್ ಮಾಡ್ತಿದ್ದೀರಾ, ಆ ಮಗುವಿನ ಹಾಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಯಾಕೆ ದೇವ್ರು ನನಗೆ ಕೊಡ್ತಾ ಇಲ್ಲ. ಆ ಮಗುವಿಗೆ ಏನು ಆ ಚಾಕು ತುಂಬಾ ಅಟ್ರಾಕ್ಟ್ ಆಗಿದೆ, ಬೇಕು ಅಷ್ಟೇ ಅದಕ್ಕೆ. ಆ ಮಗುವಿಗೆ ಚಾಕು ತುಂಬಾ ಅಟ್ರಾಕ್ಟ್ ಆಗಿದೆ, ಬೇಕು ಅಷ್ಟೇ ಅದಕ್ಕಾಗಿರುವಂಥದ್ದು. ನೀವು ಅಷ್ಟೇನೆ ಆ ವ್ಯಕ್ತಿನ ತುಂಬಾ ಹಚ್ಕೊಂಡಿದ್ದೀರಾ, ಎಮೋಷನಲಿ ಕನೆಕ್ಷನ್ ಆಗಿದೆ, ತುಂಬಾ ಕನೆಕ್ಟ್ ಆಗಿದ್ದೀರಾ. ಸೊ ಆ ವ್ಯಕ್ತಿ ಇಲ್ಲ ಅಂದ್ರೆ ನಿಮ್ ಜೀವನ ಇಲ್ಲ ಅನ್ನೋ ತರ ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಜಸ್ಟ್ ರಿಯಲೈಸ್, ಅರ್ಥ ಮಾಡ್ಕೊಳ್ಳಿ, ದೇವರು ಯಾವುದೇ ಒಂದು ವ್ಯಕ್ತಿನ ಸುಮ್ಮನೆ ನಮ್ಮಿಂದ ದೂರ ಮಾಡಲ್ಲ. ಓಕೆನಾ? ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಯನ್ನು ದೂರ ಮಾಡೋದಿಲ್ಲ. ಆ ಟೈಮ್ ಬಂದಾಗ ಒಬ್ಬೊಬ್ರು ಅವ್ರವ್ರ ಪಾತ್ರವನ್ನ ನಿಭಾಯಿಸಿ ಹೋಗ್ಲೇಬೇಕಾಗತ್ತೆ. ಓಕೆ. ಸ್ಟಾರ್ಟಿಂಗ್ ಅಲ್ಲೇ ಬಂದಿದೆ ನೋಡ್ಬಹುದು, 6 ಆಫ್ ಪೆಂಟಿಕಲ್. ಆ ಒಂದು ಋಣಾನುಬಂಧ ಸಂಬಂಧಗಳು ಏನಿತ್ತು ಅದು ನಿಮ್ಮಿಬ್ರು ಮಧ್ಯೆ ಎನರ್ಜಿ ಎಕ್ಸ್ಚೇಂಜ್ ಆದ ಕೂಡಲೇ ಇದು ಬ್ರೇಕ್ ಆಗಿದೆ. ಓಕೆನಾ? ಸೊ ಈ ಒಂದು ಪ್ರೀತಿಯಲ್ಲಿ ನೀವು ವೇಟ್ ಮಾಡಿ ಯಾವುದೇ ರೀತಿಯಾದಂತ ಅರ್ಥ ಇಲ್ಲ. ಇಲ್ಲಿ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿರ್ಬೋದು, ತುಂಬಾ ಕೇರ್ ಮಾಡಿರ್ಬಹುದು, ತುಂಬಾ ನಿಮ್ಮನ್ನ ಹಚ್ಕೊಂಡಿರ್ಬಹುದು, ಅಥವಾ ನೀನಿಲ್ದೆ ನನ್ ಜೀವನ ಇಲ್ಲ ಅನ್ನೋ ತರದಲ್ಲೆಲ್ಲ ಮಾತಾಡಿರ್ಬಹುದು. ನೀವಿಬ್ರು ಕೂಡ ಆ ಮಾತನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ. ಬಟ್ ನೀವಿಬ್ರು ತೀರ್ಮಾನ ಮಾಡೋದಲ್ಲ, ಮೇಲೊಬ್ಬ ದೇವ್ರು ಇರ್ತಾರೆ, ಅವರು ನಿಮ್ಮ ಪ್ರೀತಿನ ತೀರ್ಮಾನ ಮಾಡೋದು. ಇಲ್ಲಿ ಕೆಲವೊಬ್ರು ಮೂರನೇ ವ್ಯಕ್ತಿ ಬಂದು ನೀವಿಬ್ರು ದೂರ ಆಗಿರುವಂತ ಒಂದು ಎನರ್ಜಿ ಇದೆ. ಆ ಮೂರನೇ ವ್ಯಕ್ತಿ ಬಂದಿರೋದಕ್ಕೆ ಕಾರಣನ ಖಂಡಿತವಾಗಿಯೂ ನೀವಿಬ್ರು ದೂರ ಆಗೋದಕ್ಕೆ ಕಾರಣನೇ ಆ ಮೂರನೇ ವ್ಯಕ್ತಿ. ಆ ಮೂರನೇ ವ್ಯಕ್ತಿ ನಿಮ್ಮಿಬ್ರು ಸಂಬಂಧದಲ್ಲಿ ಯಾವಾಗ ಎಂಟ್ರಿ ಆದ್ರೂ ಅವಾಗಿನ ನಿಮ್ಮಿಬ್ರು ಮಧ್ಯ ಬ್ರೇಕ್ ಆಗಿದೆ. 3 ಆಫ್ ಸಾರ್ಡ್ಸ್, 3 ಆಫ್ ಕಪ್ಸ್. ಓಕೆನಾ? ಸೊ ಇಲ್ಲಿ 3 ಅಂತ ಹೇಳಿದಾಗ ಇಲ್ಲಿ ಕಂಟಿನ್ಯೂ ನೀವು ಇಲ್ಲಿ ತುಂಬಾನೇ ಪೇನ್ ಒಂದ್ ಮೇಲಿನ ಮೇಲೆ ಪೇನ್ ಅನ್ನು ನೋಡಿರುವಂತದ್ದು ಈ ಒಂದು ಪ್ರೀತಿಯಲ್ಲಿ, ಈ ಒಂದು ವ್ಯಕ್ತಿಯಿಂದ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಂತ ವ್ಯಕ್ತಿ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಂತ ಪ್ರೀತಿ ಹೋಗ್ತಾ 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 ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಈ ವ್ಯಕ್ತಿನ ನಾನು ನಿಜವಾಗ್ಲೂ ಇಷ್ಟಪಟ್ಟಿದ್ದು, ಆ ರೀತಿಯಾದಂತ ಫೀಲಿಂಗ್ ಇಲ್ಲಿ ನೀವಿಬ್ರು ಮಧ್ಯ ಬಂದಿದೆ. ಓಕೆ. ಸೊ ಈ ಒಂದು ಪ್ರೀತಿಯಲ್ಲಿ ನೀವು ವೇಟ್ ಮಾಡ್ಬೇಕಾ ಅಥವಾ ಮುಂದುವರಿಬೇಕಾ, ಇದನ್ನ ಇಲ್ಲಿಗೆ ಬಿಟ್ಟು ಸ್ಟಾಪ್ ಮಾಡ್ಬೇಕಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲಿ ಆಲ್ರೆಡಿ ನೀವು ಸ್ಟಾಪ್ ಮಾಡ್ಬೇಕಂತ ನಿಮ್ ಪ್ರಶ್ನೆನೇ ಇಲ್ಲ. ಆಲ್ರೆಡಿ ಸ್ಟಾಪ್ ಆಗಿದೆ. ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ರೇಕ್ ಆಗಿದೆ. ಸೊ ಆ ಬ್ರೇಕ್ ಆಗಿರೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಮಗು ತರ ನೀವು ಹಠ ಹಿಡಿಯೋದ್ರಲ್ಲಿ, ರಚ್ಚಿ ಹಿಡಿಯೋದ್ರಲ್ಲಿ ಏನೂ ಯೂಸ್ ಇಲ್ಲ. ಐ ನೋ ನಿಮಗೆ ಪೇನ್ ಆಗತ್ತೆ, ಬಟ್ ಆಲ್ರೆಡಿ ಪೇನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ತುಂಬಾ ವರ್ಷದಿಂದ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿರೋಂಥ ಎನರ್ಜಿ ನನಗೆ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿದೆ. ಸೊ ತುಂಬಾ ವರ್ಷದಿಂದ ನೀವು ವೇಟ್ ಮಾಡಿದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ವೇಟ್ ಮಾಡಿದ್ರೆ ಅದ್ರಲ್ಲಿ ಅರ್ಥ ಇದೆ. ಆ ವ್ಯಕ್ತಿಗೋಸ್ಕರ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಆ ವ್ಯಕ್ತಿನ ಪ್ರೀತಿನ ನೀವು ಸ್ವೀಕಾರ ಮಾಡಿದಿರಾ, ಆ ಕಾಯುವಿಕೆಯಲ್ಲಿ ಒಂದು ಅರ್ಥ ಇದೆ. ಬಟ್ ಲೈಫ್ ಲಾಂಗ್ ನಾನು ಅದೇ ವ್ಯಕ್ತಿಗೋಸ್ಕರನೇ ಕಾಯ್ತಾ ಇರ್ತೀನಿ, ಜೀವನ ಅಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೆ. ನೀವ್ ಯಾವಾಗ್ಲೂ ಹರಿಯುವಂತ ನೀರಾಗಿರ್ಬೇಕೆ ವಿನಃ ನಿಂತ್ಕೊಂಡಿರೋಂಥ ನೀರಾಗಿರ್ಬಾರ್ದು. ನಿಂತ್ಕೊಂಡಿರೋ ನೀರು ಏನ್ ಯೂಸ್ ಆಗತ್ತೆ, ಅಲ್ಲೇ ಇರುತ್ತೆ. ಬಿಸಿಲು ಬಂತು ಹೇಳಿದ್ರೆ ಬತ್ ಹೋಗುತ್ತೆ, ಮಳೆ ಬಂದ್ರೆ ಅಲ್ಲೇ ತುಂಬಿಕೊಳ್ಳುತ್ತೆ. ಹರಿಯೋ ನೀರು ಹಾಗಲ್ಲ, ಮುಂದೆ ಹೋಗ್ತಾ ಇರುತ್ತೆ. ಅಲ್ಲಿ ಬಂಡೆ ಬರ್ಲಿ, ಕಲ್ ಬರ್ಲಿ, ಮತ್ತೊಂದ್ ಬರ್ಲಿ, ಮರ ಬರ್ಲಿ, ಅದನ್ನ ದಾಡ್ಕೊಂಡು ಹೋಗ್ತಾ ಇರುತ್ತೆ. ಲೈಫಲ್ಲಿ ಹಾಗೇನೆ, ನಿಮ್ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬರ್ಲಿ, ಏನೇ ಆಗ್ಲಿ, ಅದನ್ನ ದಾಡ್ಕೊಂಡು ಹೋಗ್ತಾ ಇರ್ಬೇಕೇ ವಿನಃ ನಿಂತ್ಕೊಂಡಿರೋ ನೀರ್ ಅಲ್ಲೇ ನಿಂತ್ಕೊಂಡು ಅಲ್ಲಿ ಹಿಂಗ್ ಬಿಟ್ಟು ಅಲ್ಲೇ ಮತ್ತೆ ವಾಪಸ್ ಮತ್ತೆ ನೀರ್ ತುಂಬಿಕೊಂಡು ಏನು ಯೂಸ್ ಇಲ್ಲ ಅಲ್ವಾ? ಅಲ್ಲಿ ನಿಮಗೆ ಯಾವುದೇ ರೀತಿಯಂತ ಟಾಸ್ಕ್ಗಳು ನಿಮಗೆ ಬರಲ್ಲ, ಯಾವುದೇ ರೀತಿಯಂತ ಒಂದು ನಿಮ್ಗೆ ಲೈಫ್ ಚಾಲೆಂಜಸ್ಗಳು ನಿಮಗೆ ಸಿಗಲ್ಲ. ನೀರ್ ಆಗ್ಬಿಟ್ರೆ ನೀವು ಮುಂದುವರಿತಾ ಹೋದಾಗ್ಲೂ ನಿಮ್ ಜೀವನ ಏನೊಂದು ನೀವು ಅರ್ಥ ಮಾಡ್ಕೊಳ್ತೀರಾ. ಓಕೆ. ಸೊ ಈ ಒಂದು ಪ್ರೀತಿಯಲ್ಲಿ ನೀವು ಮೂವ್ ಆನ್ ಆಗ್ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಮೂವ್ ಆನ್ ಆಗ್ಬೇಕು. ಆ ಪರಿಸ್ಥಿತಿ ಬಂದಿದೆ ನಿಮಗೆ, ಇವಾಗ ಮೂವ್ ಆನ್ ಆಗುವಂತ ಪರಿಸ್ಥಿತಿನೇ ಬಂದಿದೆ. ಸೊ ಆಗ್ಲೇಬೇಕು, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನೀವು ಮೂವ್ ಆನ್ ಆಗ್ಲೇಬೇಕು ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಹ್ಯಾಪಿ ಬಿಗ್ ಚೇಂಜಸ್ ನೋಡಿ, ಮೂವ್ ಆನ್ ಆಗಿ ಫಸ್ಟ್ ನಿಮ್ಮ
ಲೈಫಲ್ಲಿ ಮೂವ್ ಆನ್ ಆದ್ಮೇಲೆ ಈಗ ನೀವು ಅನ್ನಿಸ್ಬೋದು, ಈಗ ಏನು ನನ್ನ ಲೈಫಲ್ಲಿ ಏನು ಇಲ್ವಲ್ಲ, ಮುಂದೆ ಏನು ಮೂವ್ ಆನ್ ಆಗಿ ಏನು ಮಾಡಬೇಕು, ಯಾರಿಗೋಸ್ಕರ ಬದುಕಬೇಕು, ನಿಮಗೋಸ್ಕರ ನೀವು ಬದುಕಿ. ಓಕೆ, ಯಾರಿಗೋಸ್ಕರ ಬದುಕಬೇಕು ಅನ್ನೋದಕ್ಕಿಂತ ನಿಮಗೋಸ್ಕರ ನೀವು ಬದುಕಿ. ರಿಮೈನ್ ಪಾಸಿಟಿವ್. ದ್ವೇಷ ಮಾಡ್ತಾ ಬದುಕೋದಲ್ಲ, ಆ ವ್ಯಕ್ತಿಗೆ ಮನಸ್ಸಿನ ಒಂದು ಗ್ರಾಟಿಟ್ಯೂಡ್ನ ಹೇಳ್ಬಿಟ್ಟು ಆ ವ್ಯಕ್ತಿನ ರಿಲೀಸ್ ಮಾಡಿ, ಆ ಮೈಂಡಿಂದ ರಿಲೀಸ್ ಮಾಡಿ. ಇಯರ್ ಫ್ರಮ್ ನೌ ಆ್ಯಂಡ್ ಹ್ಯಾಪಿ ಬಿಗ್ ಚೇಂಜಸ್. ಮನಸ್ಸಿಂದ ಆ ವ್ಯಕ್ತಿನ ನೀವು ಹ್ಯಾಪಿಯಾಗಿ ರಿಲೀಸ್ ಮಾಡಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ನ ನೋಡೋದಕ್ಕಾಗತ್ತೆ. ಓಕೆನಾ? ದ್ವೇಷದಿಂದ ಆ ವ್ಯಕ್ತಿ ನನಗೆ ಆ ಥರ ಮೋಸ ಮಾಡಿದ್ರು, ನನ್ನ ಮನಸ್ಸಿಗೆ ಅಷ್ಟು ಹರ್ಟ್ ಮಾಡಿದ್ರು, ಆ ವ್ಯಕ್ತಿ ಬಂದು ನನ್ನ ಜೀವನ ಹಾಳಾಯಿತು. ನೋ ವೇ, ಆ ವ್ಯಕ್ತಿ ಬಂದು ನಿಮ್ಮ ಜೀವನ ಹಾಳಾಗಲಿಲ್ಲ. ಆ ವ್ಯಕ್ತಿ ಬಂದ್ಮೇಲೆ ನಿಮಗೆ ಗೊತ್ತಾಯಿತು ಪೇಯ್ನ್ ಅಂದರೆ ಏನು, ಅದನ್ನ ಯಾವ ರೀತಿಯಾಗಿ ನಾವು ತಡ್ಕೊಳ್ಬೇಕು, ಅದನ್ನ ಹೇಗೆ ದಾಟಬೇಕು, ಅದೆಲ್ಲದನ್ನು ನಿಮಗೆ ಕಲಿಸ್ಕೊಟ್ಟಿರೋಂಥ ವ್ಯಕ್ತಿಯವರು, ನಿಮ್ಮ ಜೀವನನ ಯಾವ ರೀತಿಯಾಗಿ ನಡೆಸಬೇಕು ಅಂತ ಹೇಳ್ಕೊಟ್ಟಂಥ ವ್ಯಕ್ತಿಯವರು. ಸೊ ಹ್ಯಾಪಿಯಾಗಿ ಅದನ್ನ ಎಂಡ್ ಮಾಡಿ. ಓಕೆನಾ? ಅನ್ನಿಸ್ಬೋದು ಮೇಡಮ್ ಅಷ್ಟೆಲ್ಲ ನೋವು ಕೊಟ್ಟಿದ್ರೆ ನಾನು ಹೆಂಗೆ ಹ್ಯಾಪಿಯಾಗಿ ಎಂಡ್ ಮಾಡಲಿ? ನಿಮ್ಮ ಜೀವನದಲ್ಲಿ ಹ್ಯಾಪಿ ಬೇಕಾ ಅಥವಾ ನೋವು ಬೇಕಾ? ನೋವು ಬೇಕು ಅಂತ ಹೇಳಿದ್ರೆ ಅವ್ರನ್ನ ಬೈದು ಮಾಡಿ ಮತ್ತೊಂದೇನೋ ಮಾಡ್ಕೊಂಡು ನೀವು ದೂರ ಮಾಡ್ಕೊಳ್ಬೋದು. ನಿಮ್ಮ ಜೀವನದಲ್ಲಿ ನೀವು ಹ್ಯಾಪಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋ ನಿಮ್ಮ ಆಸೆ ಇದೆ ಅಂತ ಹೇಳಿದ್ರೆ ಹ್ಯಾಪಿ ಎಂಡಿಂಗ್ನ ಮಾಡಲೇಬೇಕು. ಫರ್ಗಿವ್ ನೋಡಿ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್. ಹ್ಯಾಪಿಯಾಗಿ ಅವ್ರನ್ನ ಫರ್ಗಿವ್ ಮಾಡಿ ನಿಮ್ಮ ಲೈಫಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ನ ನೋಡಿ. ಓಕೆನಾ? ಸೊ ದ್ವೇಷ ಮಾಡೋದ್ರಿಂದ, ಕೂಗೋದ್ರಿಂದ, ಅಳೋದ್ರಿಂದ ಏನೂ ಇದರಲ್ಲಿ ಯೂಸ್ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಬಿ ಸ್ಟ್ರಾಂಗ್. ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲಿ ಯಾರೂ ಇಲ್ಲ. ಆ ರೀತಿಯಾಗಿ ನೀವು ಥಿಂಕ್ ಮಾಡಬೇಕು. ನಿಮ್ಮಷ್ಟು ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಅಫ್ಕೋರ್ಸ್ ಪ್ರೀತಿ, ಪೇಯ್ನ್ ಅನ್ನೋದು ಅಫ್ಕೋರ್ಸ್ ಪೇಯ್ನ್ ಆಗತ್ತೆ, ನೋವಾಗತ್ತೆ. ಬಟ್ ಆ ಪೇಯ್ನನ್ನು ದಾಟಬೇಕು. ಯಾವುದೇ ವ್ಯಕ್ತಿ ಸುಮ್ಮನೆ ಪರಿಚಯ ಆಗಲ್ಲ, ಸುಮ್ಮನೆ ಯಾರೂ ದೂರ ಆಗಲ್ಲ. ದೂರ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ನಮ್ಮ ಜೀವನಕ್ಕೆ ಅವ್ರು ಬಂದಿದ್ದಾರೆ ಅಂದರೆ ಒಂದು ಕಾರಣ ಇದೆ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಆ್ಯಂಡ್ ನಿಮ್ಮ ಮನಸ್ಸಿಗೆ ಏನು ತುಂಬ ಇಷ್ಟ ಆಗುತ್ತೆ ಅದನ್ನು ಹೆಚ್ಚೆಚ್ಚು ಮಾಡಿ. ಒಂದೇ ವಿಷಯದಲ್ಲಿ ಒಂದೇ ಕಡೆ ನೀವು ನೀರಂತ ಆಗಿರಬೇಡಿ, ಚಲಿಸಿ. ಓಕೆನಾ? ಒಂದೇ ವಿಷಯದ ಬಗ್ಗೆ ಒಂದೇ ಕಡೆನೇ ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಜೀವನ ಬೇಕಾದಷ್ಟು ಪಾಠ ಕಲಿಸೋಕ್ಕೆ ಜೀವನ ರೆಡಿಯಾಗಿದೆ, ಕಲೀಲಿಕ್ಕೆ ನಾವು ರೆಡಿಯಾಗಿರ್ಬೇಕಷ್ಟೇ. ಓಕೆನಾ? ಸೊ ಬಿ ಪಾಸಿಟಿವ್, ಹ್ಯಾಪಿಯಾಗಿರಿ, ಆ್ಯಂಡ್ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಹೆಚ್ಚೆಚ್ಚು ಮಾಡಿ. ಓಕೆನಾ? ರಿಚುವಲ್ಸ್ಗಳಿಗೆ ಜಾಯಿನ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಇನ್ನು ಕೇವಲ 1 ಡೇ ಮಾತ್ರ ನಿಮ್ಗೆ ಅವಕಾಶ ಇರುತ್ತೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನೈಟ್.